ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ? ಹಾಗಾದರೆ ನಿಮಗೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ರಾಜ್ಯ ಸರ್ಕಾರದ ಕಡೆಯಿಂದ. ಇನ್ನು ಮುಂದೆ ನಿಮಗೆ ಅಕ್ಕಿ ಜೊತೆಗೆ ಉಚಿತವಾಗಿ ಇನ್ನೂ 3 ವಸ್ತುಗಳು ಸಿಗ್ತಿದೆ. ಹಾಗಾದರೆ ಏನೇನು ವಸ್ತುಗಳು ಸಿಗ್ತಿದೆ ಅಕ್ಕಿ ಜೊತೆಗೆ, ಮತ್ತು ಯಾವತ್ತಿಂದ ಕೊಡ್ತಾರೆ, ಏನೇನು ಚೇಂಜಸ್ ಆಗ್ತಿದೆ ಇವಾಗ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಪಡ್ಕೋತಾ ಇರಲ್ಲ ಪ್ರತಿ ತಿಂಗಳು ರೇಷನ್ ಡಿಪ್ಪೋಗೆ ಹೋಗಿ, ಅದ್ರ ಬಗ್ಗೆ ಲೇಟೆಸ್ಟಾಗಿ ಏನೇನು ಮಾಹಿತಿ ಬಂದಿದೆ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಮಧ್ಯೆ ಓಡಿಸ್ತಾನೆ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರೋದನ್ನ ಕ್ಲಿಕ್ ಮಾಡಿ ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೊಡೋ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆನೇ ಬರೋಣ. ಇಲ್ಲಿ ಆಲ್ಮೋಸ್ಟ್ ನೀವು ಯಾರ್ಯಾರು ವಿಡಿಯೋ ನೋಡ್ತಾ ಇರ್ತೀರ ನಿಮ್ಮ ಎಲ್ಲರ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ರೇಷನ್ ಡಿಪ್ಪೋಗೆ ಹೋಗ್ತಾ ಇರ್ತೀರ. ಪ್ರತಿ ತಿಂಗಳು ಕೂಡ ಅಲ್ಲಿ ರೇಷನ್ನ ತೊಗೊಬರ್ತಾ ಇರ್ತೀರ. ಮತ್ತು ಇಲ್ಲಿ ರಾಜ್ಯ ಸರ್ಕಾರದವರು ನಿಮಗೆ ಒಂದು ಭರವಸೆನ ಕೊಟ್ಟಿದ್ರು, ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ನಿಮಗೆ ಪ್ರತಿ ತಿಂಗಳು ಕೂಡ 10 kg ಅಕ್ಕಿ ಕೊಡ್ತೀವಿ ಒಬ್ರಿಗೆ ಅಂತ. ಇವಾಗ ಈ ಒಂದು ಅಕ್ಕಿ ಕೊಡಬೇಕಾಗಿತ್ತಲ್ಲ, ಆದರೆ ಕೊಡೋಕ್ಕಾಗಲಿಲ್ಲ. ನಿಮಗೆ 5 kg ಅಕ್ಕಿ ಕೊಡ್ತಾ ಇದ್ದಾರೆ, 5 kg ದುಡ್ಡನ್ನ ಕೊಡ್ತಾ ಇದ್ದಾರೆ. ಮತ್ತು ಇವಾಗ ಲೇಟೆಸ್ಟಾಗಿ ಒಂದು ಅಪ್ಡೇಟ್ನು ಕೂಡ ಕೊಟ್ಟಿದ್ರು ಆಹಾರ ಸಚಿವರು. ಅಲ್ಲಿ ಅವ್ರು ಹೇಳಿದ್ದೇನೆಂದರೆ, ಇನ್ನು ಮುಂದೆ ನಿಮಗೆ ಏನು ರೇಷನ್ ಅಂಗಡಿಲಿ 5 kg ಅಕ್ಕಿನ ಪಡ್ಕೋತಾ ಇದ್ದೀರಾ, ಇನ್ನು ಮುಂದೆ ಅದು 10 kg ಆಗಿ ಕನ್ವರ್ಟ್ ಆಗುತ್ತೆ. ನೀವೆಲ್ಲರೂ ಕೂಡ 10 kgನ ಅಕ್ಕಿ ಪಡ್ಕೋತೀರಾ. ನಿಮಗೆ ಯಾವುದೇ ಥರದ ಅನ್ನಭಾಗ್ಯ ಯೋಜನೆ ಅಡಿ ಹಣ ಬರಲ್ಲ ಅನ್ನೋದನ್ನು ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ರು. ಇವಾಗ ಬಂದಿರುವಂಥ ಮಾಹಿತಿ ಏನಂದರೆ, ಇಲ್ಲಿ ನೀವು ರೇಷನ್ ಅಂಗಡಿಲಿ ಏನು ಪ್ರತಿ ತಿಂಗಳು ಕೂಡ ಹೋಗಿ ರೇಷನ್ ತೊಗೋತಾ ಇದ್ದೀರಲ್ಲ, ಅಕ್ಕಿ ತೊಗೋತಾ ಇದ್ದೀರಲ್ಲ, ಅದ್ರ ಜೊತೆಗೆ ಇನ್ನು ಮುಂದೆ ನಿಮಗೆಲ್ಲರಿಗೂ ಕೂಡ ಉಚಿತವಾಗಿ ಇನ್ನೂ 3 ವಸ್ತುಗಳು ಸಿಗುತ್ತೆ. ಹಾಗಾದರೆ ಉಚಿತವಾಗಿ ಇನ್ನೂ 3 ವಸ್ತುಗಳು ಏನೇನು ಸಿಗುತ್ತೆ, ಏನಕ್ಕೆ ಇದನ್ನ ಕೊಡ್ತಾರೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಈಗ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ, ಕೊನೆವರೆಗೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಅಂದರೆ ಇನ್ನೂ ವಿಡಿಯೋಗೊಂದು ಲೈಕ್ ಕೊಟ್ಬಿಡಿ. ಇಲ್ಲಿ ನೋಡಿ, ಅನ್ನಭಾಗ್ಯ ಯೋಜನೆ ಅಂದರೆ ಇಲ್ಲಿ ನಿಮಗೆ ರೇಷನ್ನ ಕೊಡಬೇಕಾಗುತ್ತೆ. ಆಹಾರ ಧಾನ್ಯ ಒಬ್ಬ ವ್ಯಕ್ತಿಗೆ ಕನಿಷ್ಠ ಅಂದರೂ 5 kg ಅಷ್ಟು ಆಹಾರ ಧಾನ್ಯ ನೀಡಬೇಕಾಗುತ್ತೆ. ಇದು ಕೇಂದ್ರ ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ. ಆ ಒಂದು ಆ್ಯಕ್ಟ್ ಪ್ರಕಾರ ನಿಮ್ಗೆ ಏನಾಗ್ತಿದೆ ಅಂದರೆ 5 kg ಕೊಡ್ತಾ ಇದ್ದಾರೆ. ಈ 5 kg ಬರ್ತಾ ಇರೋದು ರಾಜ್ಯ ಸರ್ಕಾರದಿಂದ ಅಲ್ಲ, ಇದು ಕೇಂದ್ರ ಸರ್ಕಾರದಿಂದ. ಇಲ್ಲಿ ರಾಜ್ಯ ಸರ್ಕಾರದವ್ರು ಏನು ಭರವಸೆನ ಕೊಟ್ಟಿದೆ ಅಂದರೆ, ಇಲ್ಲಿ ನಾವು ಈ ಒಂದು 5 kgಗೆ ಇನ್ನೂ 5 kg ಸೇರಿಸಿ ನಿಮಗೆ ಅಕ್ಕಿನ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇವ್ರ ಹತ್ರ ದುಡ್ಡಿತ್ತು, ಆದರೆ ಅಕ್ಕಿ ಖರೀದಿ ಮಾಡಬೇಕಂತ ಹೋದರೆ ಎಲ್ಲೂ ಕೂಡ ಅಕ್ಕಿನ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಏನು ಮಾಡೋದಂದರೆ, 1 ವರ್ಷದಿಂದ ನಿಮಗೆ ಪ್ರತಿ ತಿಂಗಳು ಕೂಡ ಅನ್ನಭಾಗ್ಯ ಯೋಜನೆ ಅಡಿ ಬರೀ ಹಣನೇ ಹಾಕೊಬಂದರು. ಯಾವುದೇ ಥರದ 10 kg ಅಕ್ಕಿನ ಯಾರಿಗೂ ಕೂಡ ನೀಡಿಲ್ಲ. ಈ ರೀತಿ ಆಯಿತು. ಆದರೆ ಇವಾಗ ಇನ್ನೊಂದ್ಸಲಿ ಕೇಂದ್ರ ಸರ್ಕಾರ ಜೊತೆ ಮಾತಾಡಿದಾಗ ಇವಾಗ ಒಪ್ಕೊಂಡಿದ್ದಾರೆ. ಇವಾಗ ಬೇಕು ಅಂದರೆ ನೀವು ಕಾಸು ಕೊಟ್ಬಿಟ್ಟು ಖರೀದಿ ಮಾಡ್ಬೋದು, ಎಕ್ಸ್ಟ್ರಾ ಏನಾದರೂ ಅಕ್ಕಿ ಬೇಕು ಅಂತ ಹೇಳಿದ್ರೆ. ಅದರಿಂದ ಏನು ಮಾಡಿದ್ದಾರೆ ಅಂದರೆ, ಇವಾಗ ರಾಜ್ಯ ಸರ್ಕಾರದವರು ಎಲ್ಲ ಕೂಡ ಮಾತುಕತೆ ಆಗಿದೆ. ಇನ್ನು 2 ತಿಂಗಳಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಬದಲು ಹಣ ಏನು ಬರ್ತಿದೆಯಲ್ಲ, ಅದು ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ. ನಿಮಗೆ ಫುಲ್ 10 kg ಕ್ವಾಂಟಿಟಿ ಅಕ್ಕಿನೇ ಬರುತ್ತೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇರೋದೇನೆಂದರೆ, ಈ ಒಂದು 10 kg ಅಕ್ಕಿ ಕೊಡೋಕ್ಕಿಂತ ಮುಂಚೆ ಇಲ್ಲಿ ರಾಜ್ಯ ಸರ್ಕಾರದವರು ಒಂದು ಸರ್ವೆನ ಮಾಡಿದ್ರೆ, ಇಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆ ಅಡಿ 5 kg ಇನ್ನೂ ಎಕ್ಸ್ಟ್ರಾ ಏನಾದರೂ ಅಕ್ಕಿ ಬೇಕಾ, ಅಥವಾ ಅಕ್ಕಿ ಬದಲು ಏನಾದರೂ ಬೇರೆ ಒಂದು ಪದಾರ್ಥಗಳನ್ನ ಕೊಡಬೇಕಾ ರಾಜ್ಯ ಸರ್ಕಾರ ಅಂತ. ಆ ಒಂದು ಸರ್ವೆಯಲ್ಲಿ ಸಾಕಷ್ಟು ಜನ ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಸಾಕಷ್ಟು ಜನ ದುಡ್ಡು ಬೇಕು ಅಂತಲೂ ಕೂಡ ಹೇಳಿಲ್ಲ, ಮತ್ತು ಇನ್ನೂ ಅಕ್ಕಿ ಬೇಕು ಅಂತಲೂ ಕೂಡ ಯಾರೂ ಕೇಳಿಲ್ಲ. ಇದ್ರ ಬದಲಾಗಿ ನಮಗೆ ಬೇರೆ ವಸ್ತುಗಳು ಅಡುಗೆಗೆ ಸಹಾಯ ಆಗುವಂಥದ್ದನ್ನ ಕೊಟ್ಟರೆ ತುಂಬ ಉಪಯುಕ್ತ ಆಗುತ್ತೆ ನಮಗೆ ಬಡವ್ರಿಗೆ ಅಂತಲೂ ಕೂಡ ಹೇಳಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ ವೋಟ್ ಮಾಡಿರೋದು ಬೇಳೆ, ಎಣ್ಣೆ ಮತ್ತು ಸಕ್ಕರೆ, ಈ ಒಂದು ಪದಾರ್ಥಗಳನ್ನ ಕೊಡಿದ್ರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತಲೂ ಕೂಡ ಹೇಳಿದರೆ. ಇದರಿಂದ ರಾಜ್ಯ ಸರ್ಕಾರದವರು ಇಲ್ಲಿ ನಿಮಗೆ ನೆಕ್ಸ್ಟ್ ಇನ್ನು 2 ತಿಂಗಳಲ್ಲಿ ಇನ್ನು 5 kg ಅಕ್ಕಿನ ಕೊಡ್ತಾರೆ. ಇಲ್ಲಾಂದರೆ ಈ ಜನರುಗಳು ಏನು ಬೇಡಿಕೆನ ಇಟ್ಟಿದ್ದಾರೆ, ಈ ಒಂದು 3 ಪದಾರ್ಥಗಳು ಇದನ್ನ ಕೊಡೋಕ್ಕೆ ಪ್ರಾರಂಭನ ಮಾಡ್ತಾರೆ ಇನ್ನು 2 ತಿಂಗಳಲ್ಲಿ. ಮತ್ತು ಈ ಒಂದು ವಿಡಿಯೋನ ಯಾರು ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಪಡ್ಕೋತಾ ಇರ್ತಾರೆ ಎಲ್ಲರಿಗೂ ಕೂಡ ದಯವಿಟ್ಟು ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.